ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಶಾಮುಗೌಡ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿರೋ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೆಳಗ್ಗೆ ಎದ್ದಿದ್ದು ಲೇಟ್ ಆಗಿದ್ದರಿಂದ ಊರಿಗೆ ಹೋಗಿರಲಿಲ್ಲ. ಸೊ ಊರಿಗೆ ಹೋಗೋಣ ಅಂತ ಹೇಳಿ ಎದ್ದು ಒಂದು ಲೋಟ ಸಬ್ಜಾ ಕುಡಿದ್ಬಿಟ್ಟು ಸ್ವಲ್ಪ ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಆಮೇಲೆ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ತಿಂಡಿ ಏನೂ ತಿನ್ನಲಿಲ್ಲ, ಒಂದು ಲೋಟ ನೀರು ಕುಡಿದಿದ್ದು ಅಷ್ಟೇ. ಆಮೇಲೆ ಬಸ್ ಹತ್ಕೊಂಡು ಹೋದೆ. ಬಸ್ ಎಷ್ಟು ಖಾಲಿ ಇತ್ತು ಅಂತಂದರೆ ಲಿಟ್ರಲಿ ನನಗೆ ನಾನೇ ಥ್ಯಾಂಕ್ಸ್ ಹೇಳ್ಕೊಂಡೆ. ನೆನ್ನೆ ಹೋಗಿದ್ರಂತೂ ನಿಂತ್ಕೊಳ್ಳೋಕ್ಕೂ ಜಾಗ ಸಿಗ್ತಾ ಇರಲಿಲ್ಲ. ಆಮೇಲೆ ಬಂದು ಯಶೋಗೊಂದು ಹಾಯ್ ಹೇಳಿ ಕಾಫಿ ಕುಡ್ಕೊಂಡು ಅಲ್ಲಿಂದ ಡೈರೆಕ್ಟು ನನ್ನ ಮನೆಗೆ ಬರೋ ಅಷ್ಟರಲ್ಲಿ 6 o'clock ಆಗಿತ್ತು. ನಡ್ಕೊಂಡು ಬಂದೆ ಬಸ್ ಸ್ಟ್ಯಾಂಡಿಂದ ಬರಬೇಕಾದ್ರೆ. ಆಮೇಲೆ ಬಂದ ತಕ್ಷಣ ಅವನಿಗೆ ಒಂದು ಹಾಯ್ ಹೇಳಿ ಅಲ್ಲಿಂದನೇ ಕಪ್ ಕೇಕ್ ತೊಗೊಂಡ್ಬಂದೆ, ಕೊಟ್ಬಿಟ್ಟು ಅವನಿಗೆ. ಆಮೇಲೆ ಅವ್ರ ಮನೆಗೆ ಹಿಂದೆ ಮನೆಯವರಿಗೆ ನೆಂಟರೆಲ್ಲ ಬಂದಿದ್ರು, ಅವ್ರನ್ನೆಲ್ಲ ಸ್ವಲ್ಪ ಹಾಯ್ ಹೇಳಿಬಿಟ್ಟು ಸಾರ್ವಜನಿಕ ಒಂದು ಹಾಯ್ ಹೇಳಿ, ಬಿಕಾಸ್ ಅವ್ರ ಬರ್ಡೇ ಇವತ್ತು. ಸೊ ವಿಶ್ ಮಾಡಿಬಿಟ್ಟು ಹಾಗೇ ಮಾತಾಡಿಸ್ಕೊಂಡು ನಿಂತಿರ್ಬೇಕಾದ್ರೆ ಅಕ್ಕ ಸ್ವಲ್ಪ ಕೆಣಕ್ತಾ ಇದ್ರು. ಅವ್ರ ಜೊತೆ ಸ್ವಲ್ಪ ಆಟ ಆಡಿಕೊಂಡು ಆಮೇಲೆ ಫೋಟೋ ಪೋಸ್ ಕೊಡೋಣ ಅಂತ ಹೇಳ್ಬಿಟ್ಟು ಪೋಸ್ ಕೊಡ್ತಾಯಿದ್ರೆ ಅವನು ವೀಡಿಯೋ ಮಾಡಿದ್ದ. ಹ್ಯಾಪಿ ಯುಗಾದಿ ಅಂತ ಹೇಳಿ ವಿಶ್ ಮಾಡಿ. ಆಮೇಲೆ ಆಂಟಿ ಟೀ ಮಾಡಿಕೊಟ್ರು, ಟೀ ಚಿಪ್ಸ್ನ ತಿಂದ್ಕೊಂಡು ಆಮೇಲೆ ಹಾಗೆ ಸ್ವೀಟ್ ಕೊಟ್ಟರು, ಸ್ವೀಟ್ನು ತಿಂದ್ಕೊಂಡು ಆಮೇಲೆ ಆಂಟಿಗೆ ಹಂಗೆ ರೇಗಿಸ್ಕೊಂಡು ನಮ್ಮ ಹುಡುಗಿ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ಆಮೇಲೆ ವಾಪಸ್ ಮನೆಗೆ ಬಂದು ಬರೋ ಅಷ್ಟರಲ್ಲಿ ಅಮ್ಮ ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿದರು. ಒಬ್ಬಟ್ಟು ತಟ್ಟಿ ಒಬ್ಬಟ್ಟನ್ನ ಬೇಯಿಸಿ ಎಲ್ಲನೂ ಹಾರ ಹಾಕ್ಬಿಟ್ಟು ಎಲ್ಲ ಮುಗಿಸೋ ಅಷ್ಟರಲ್ಲಿ 7:45 ಏನೋ ಆಯಿತು. ಅದಾದಮೇಲೆ ನಾನು ಊಟ ಮಾಡಿಕೊಂಡು ಮಲ್ಕೊಂಡಿದ್ದಾಯಿತು. ಊಟಕ್ಕೆ ನಾನು ಇಲ್ಲಿ ಮಾಡಲಿಲ್ಲ, ಆಂಟಿ ಮನೆಯಲ್ಲೇನೋ ಹೋಗಿ ಪುಳಿಯೋಗರೆ, ಮೊಸರನ್ನ ಮತ್ತು ಅನ್ನ ಸಾಂಬಾರು, ಸಜ್ಜಿಗೆ ಎಲ್ಲ ಮಾಡಿದ್ರು ಆಂಟಿ. ಆಮೇಲೆ ತಿನ್ಕೊಂಡು ಬಂದು ಮಲ್ಕೊಂಡಿದ್ದಾಯಿತು.